Okay, let's go. ಹಾಯ್ ಹಲೋ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇಮ್ ದ ಪ್ರತಾಪ್ ವ್ಲಾಗ್ಸ್ ಅಂತ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತಂದರೆ, ಇವತ್ತಿಂದು ವಿಡಿಯೋ ಡೈಲಿ ರೊಟೀನ್, ನಮ್ಮದು ಏನೆಲ್ಲ ಕೆಲಸ ಇರುತ್ತೆ ಡೈಲಿ ಅಂತ ಜಸ್ಟ್ ಅಪ್ಡೇಟ್ ಮಾಡ್ತೀನಿ ಅಷ್ಟೇ. ನಮ್ಮದು ಡ್ಯೂಟಿ ಬಂದುಬಿಟ್ಟು ಮಾರ್ನಿಂಗ್ 6 o'clock ಈವ್ನಿಂಗ್ 6 o'clock ಇರುತ್ತೆ. ಕಂಟಿನ್ಯೂ ಡ್ಯೂಟಿ 12 hours ಡ್ಯೂಟಿ ಇರುತ್ತೆ. ಆ 12 hours ಡ್ಯೂಟಿಯಲ್ಲಿ ಏನೇನೆಲ್ಲ ನಮ್ಮ ಕೆಲಸ ಇರುತ್ತೆ ಅಂತ ಜಸ್ಟ್ ಹೇಳ್ತೀನಿ ಅಷ್ಟೇ. 6 o'clock ಇವತ್ತು ಎದ್ಬಿಟ್ಟು ಬಂದೆ, ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟು 7 o'clock ಬ್ರೇಕ್ಫಾಸ್ಟ್ ಟೈಮ್ ಇರುತ್ತೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ದೋಸೆ ಇತ್ತು, ದೋಸೆ ಮತ್ತು ಮೊಟ್ಟೆ ಇತ್ತು, ತಿನ್ಕೊಂಡೆ. ಮತ್ತು ಇವತ್ತು ನೋಡ್ಬೋದು ನೀವು, ಇದೇನಿದು ಹೊಸ ಹೇರ್ ಸ್ಟೈಲ್ ಅಂತ. ಇಲ್ಲಿ ಏನಂತಂದರೆ, ಆಫ್ ಶೋರಲ್ಲಿ ನಮಗೆ ಜಾಸ್ತಿ ಕೂದಲು ಬೆಳೀತು ಅಂತ ಏನು ಕಟಿಂಗ್ ಮಾಡ್ಸೋಕೆ ಹೋಗ್ತೀವಿ, ಕಟಿಂಗ್ ಮಾಡಿಸ್ಕೊಂಬರ್ತೀವಿ ಅಂತ ಅಂದರೆ ಅಂದ್ಕೊಂಡ್ರೆ ಅದೆಲ್ಲ ಆಗಲ್ಲ. ಯಾಕಂದರೆ ನಾವು ಒಂದ್ಸರಿ ಇಲ್ಲಿ ಎಂಟ್ರಿ ಕೊಟ್ವಿ ಅಂದರೆ 3 months 6 months ಇಲ್ಲೇ ಇರಬೇಕಾಗುತ್ತೆ. ಸಮ್ಟೈಮ್ಸ್ 1 year ಆದರೂ ಇಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲರೂ ಅಷ್ಟೇ ಸೆಲ್ಫ್ ಅವರೇ ಒಂದು ಟ್ರಿಮ್ಮರ್ ತೊಗೊಂಡು ಜಸ್ಟ್ ಟ್ರಿಮ್ ಮಾಡ್ಕೊಳ್ತಾರೆ ಅಷ್ಟೇ. ಹಾಗೆ ನಾನು ಮಾಡಿಕೊಂಡೆ ನಿನ್ನೆ. ನೆಕ್ಸ್ಟ್ ಬಂದುಬಿಟ್ಟು ಇವತ್ತು ಒಂದು ಹೈಜೀನ್ ಇನ್ಸ್ಪೆಕ್ಷನ್ ಅಂತ ನಾವು ವೀಕ್ಲಿ ಒನ್ಸ್ ಮಾಡಬೇಕಾಗತ್ತೆ. ಹೈಜೀನ್ ಇನ್ಸ್ಪೆಕ್ಷನ್ ಇವತ್ತು ಮುಗಿಸ್ಕೊಂಡ್ವಿ ಮಾರ್ನಿಂಗ್ ಆಫ್ಟರ್ ಬ್ರೇಕ್ಫಾಸ್ಟ್. ದೆನ್ ಮತ್ತು ನಾವು ಒಂದು ಡೈಲಿ ರೊಟೀನ್ ಒಂದು ಮೀಟಿಂಗ್ ಇರುತ್ತೆ ನಮಗೆ. ಆ ಡೈಲಿ ರೊಟೀನ್ ಮೀಟಿಂಗು 9 ಗಂಟೆಗಿತ್ತು, ಹೋಗಿ ಅಟೆಂಡ್ ಮಾಡ್ಕೊಂಬಂದೆ. ಆ ಮೀಟಿಂಗಲ್ಲಿ ಏನೇನು ಡಿಸ್ಕಸ್ ಆಗುತ್ತೆ ಅಂತಂದರೆ, ಅಲ್ಲಿ ಎಲ್ಲರೂ ಇರ್ತಾರೆ, ಮೇನ್ ಯಾರೆಲ್ಲ ಇರಬೇಕೋ ಅವರೆಲ್ಲ ಇರ್ತಾರೆ, ಇನ್ಕ್ಲೂಡ್ ಕ್ಯಾಪ್ಟನ್ ಅವರೆಲ್ಲ. ಜಸ್ಟ್ ಒಂದು ಡಿಸ್ಕಸ್ ಮಾಡ್ತಾರೆ ಡೈಲಿ, ಅದು ಲಾಸ್ಟು 24 hours ಏನೇನಾಗಿದೆ, ನೆಕ್ಸ್ಟ್ 24 hours ಏನೇನು ಆಗೋದಿದೆ, ಬ್ಯಾಲೆನ್ಸ್ ಇದೆ ಅಂತ ಜಸ್ಟ್ ಹಂಗೆ ಡಿಸ್ಕಸ್ ಮಾಡ್ತಾರೆ ಅಷ್ಟೇ. ಅದು ಏನಿಲ್ಲ, ಒಂದು 10-15 minutes ಮೀಟಿಂಗ್ ಅಷ್ಟೇ. ಅದು ಮುಗಿಸ್ಕೊಂಡು ಬಂದಮೇಲೆ ಇವಾಗ ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟು 11-11:30 ನಮಗೆ ಲಂಚ್ ಇರುತ್ತೆ. ಲಂಚ್ ಮುಗಿಸ್ಕೊಂಡು ಬಂದು ಮಾಮೂಲಿ ಏನಾದರೂ ಒಂದು ಸ್ವಲ್ಪ ಕೆಲಸ ಇದ್ದರೆ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು 5-5:30 ಹಂಗೆ ಜಿಮ್ಗೆ ಹೋಗ್ಬಿಟ್ಟು ಜಿಮ್ ಮುಗಿಸ್ಕೊಂಡು ಮತ್ತೆ ಬಂದು 6-6:30 ಇಲ್ಲ 7 o'clock ಡಿನ್ನರ್ ಮುಗಿಸ್ಕೊಂಡು ಹೋಗೋದು, ಮಲ್ಕೊಳ್ಳೋದು, ಮತ್ತು 6 ಗಂಟೆಗೆ ಎದ್ದೇಳೋದು, ಬರೋದು. ಇದೇ ನಮ್ಮದು ಡೈಲಿ ರೊಟೀನ್ ಆಗಿರುತ್ತೆ ಅಷ್ಟೇ. ಮತ್ತು ನಮಗೆ ನೆಕ್ಸ್ಟ್ ಈ ವಿಡಿಯೋದಲ್ಲೇ ನಿಮಗೆ ನೆಕ್ಸ್ಟು ನಮ್ಮದು ಅಕಾಮಿಡೇಷನ್ ರೂಮಲ್ಲೇ ಯಾವ ಥರ ಇರುತ್ತೆ, ಏನೇನೆಲ್ಲ ಫೆಸಿಲಿಟೀಸ್ ಇರುತ್ತೆ, ಮತ್ತು ಮೆಸ್ ಹಾಲ್, ಊಟದ ಹಾಲೆಲ್ಲ ಯಾವ ಥರ ಇರುತ್ತೆ, ಏನೇನೆಲ್ಲ ಊಟಕ್ಕೆ ಮಾಡ್ತಾರೆ, ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ಇವಾಗ ತೋರಿಸ್ತಾ ಹೋಗ್ತೀನಿ. ಹಾಗೆ ಇನ್ನೊಂದು ನಮ್ಮ ಜಿಮ್ ರೂಮನ್ನು ತೋರಿಸ್ತೀನಿ. ಜಿಮ್ ರೂಮಲ್ಲಿ ಯಾವ ಥರ ಇರುತ್ತೆ, ಏನೇನೆಲ್ಲ ಫೆಸಿಲಿಟೀಸ್ ಇರುತ್ತೆ. ಹಾಗೆ ಸರ್ಪ್ರೈಸ್ ಆಗಿ ಒಂದು ನಾವು ಕನ್ನಡ ಸಾಂಗ್ ಹಾಕ್ಕೊಂಡು ಇಲ್ಲಿ ಜಿಮ್ ಮಾಡುವಾಗ ನಾವೊಂದು 2-3 ಜನ ಇದ್ದೀವಿ ಇಲ್ಲಿ ಕರ್ನಾಟಕದವರು. ನಾವು ಯಾವಾಗಲೂ ಕನ್ನಡ ಸಾಂಗ್ ಹಾಕ್ಕೊಂಡು ಜಿಮ್ ಮಾಡ್ತೀವಿ. ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಇವಾಗ ನಮ್ಮ ರೂಮ್ನ ನೋಡ್ಕೊಂಬರೋಣ. ಯಾವ ಥರ ಎಲ್ಲ ಇದೆ ರೂಮು, ಯಾವ ಥರ ಅಕಾಮಿಡೇಷನ್ ಕೊಟ್ಟಿರ್ತಾರೆ ಅಂತ ತೋರಿಸ್ತೀನಿ. ಇವಾಗ ನಮ್ಮ ರೂಮ್ಗೆ ಹೋಗ್ತಾ ಇದ್ದೀನಿ. ಇದು ನೋಡ್ಬೋದು, ಇದು ನನಗೆ ಕೊಟ್ಟಿರೋ ರೂಮು ನೋಡ್ಬೋದು. ನಂಬರ್ ಬಂದುಬಿಟ್ಟು 517 ಕ್ಯಾಬಿನ್ 1 man. ಆ್ಯಂಡ್ ಒಳಗಡೆ ನೋಡಿ ಈ ಥರ ಇರುತ್ತೆ. ಈ ಥರ ಎಲ್ಲ ಫೆಸಿಲಿಟೀಸ್ ಕೊಟ್ಟಿರ್ತಾರೆ. ಇಲ್ಲೊಂದು ಸೋಫಾ ಇದೆ, ಟೇಬಲ್ ಇದೆ, ಬಟ್ಟೆ ಏನಾದರೂ ಇಟ್ಕೋಬೋದು ಇಲ್ಲಿ. ಆಮೇಲೆ ಒಂದು ಈ ದೊಡ್ಡ ಟೇಬಲ್ ಇದೆ, ಇಲ್ಲಿ ಲ್ಯಾಪ್ಟಾಪ್ ಏನಾದ್ರು ಇದ್ದರೆ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಇದು ನನ್ನ ಬೆಡ್ಡು. ಇವಾಗ ನೆಕ್ಸ್ಟು ಒಂದು ಅಟ್ಯಾಚ್ ಬಾತ್ರೂಮು ಕೊಟ್ಟಿರ್ತಾರೆ. ಅಟ್ಯಾಚ್ ಬಾತ್ರೂಮ್ ಈ ಥರ ಇರುತ್ತೆ. ಎಲ್ಲ ಕ್ಲೀನಾಗಿ ಡೈಲಿ ಮೇಂಟೈನ್ ಮಾಡಿರ್ತಾರೆ, ಕ್ಲೀನ್ ಮಾಡಿರ್ತಾರೆ. ಈ ಥರ ಎಲ್ಲ ಇರುತ್ತೆ. ಓಕೆ, ನೋಡಿದ್ರಲ್ಲ, ಈ ಥರ ರೂಮ್ ನಮಗೆ ಕೊಟ್ಟಿರ್ತಾರೆ. ಸಿಂಗಲ್ ಬೆಡ್ ಇರುತ್ತೆ, ಡಬಲ್ ಇರುತ್ತೆ. ನನಗೆ ಕೊಟ್ಟಿರೋದು ಇವಾಗ ಸಿಂಗಲ್ ಈ ಥರ ಕೊಟ್ಟಿದ್ದಾರೆ. ನೆಕ್ಸ್ಟು ಮೆಸ್ ಹಾಲ್ಗೆ ಹೋಗೋಣ ಬನ್ನಿ. ಮೆಸ್ ಹಾಲಲ್ಲಿ ಯಾವ ಥರ ಎಲ್ಲ ಇರುತ್ತೆ ನೋಡಿ. 50 ಕೆಪಾಸಿಟಿ ಹಾಲ್ ಇದು.
ಟೋಟಲ್ 50ರಿಂದ 60 ಜನ ಒಂದೇ ಸರಿ ಕೂತ್ಕೊಂಡು ಊಟ ಮಾಡ್ಬೋದು, ನೋಡ್ಬೋದು. ನೋಡಿ ಈ ಥರ ನಮಗೆ ಡೈಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಡೈಲಿ 3 ಟೈಮ್ಸು ಮಾಡಿಟ್ಟಿರ್ತಾರೆ. ಈ ಥರ ಬಂದು ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಊಟ ಮಾಡಬೇಕು. ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಂಡು ಹಾಕ್ಬೋದು. ಚಿಕನ್ ಎಲ್ಲ ಹಾಗೆ ಇಟ್ಟಿದ್ದಾರೆ. ಆಮೇಲೆ ಈ ಕಡೆ ನೋಡ್ಬೋದು, ಇದು ಫ್ರೂಟ್ಸು ಮತ್ತು ಜ್ಯೂಸಸ್ಸು, ಸ್ವೀಟು, ಕೋಲ್ಡ್ ಡ್ರಿಂಕ್ಸು ಎಲ್ಲದನ್ನು ಇಲ್ಲೇ ಇಟ್ಟಿರ್ತಾರೆ ಒಳಗಡೆ. ಎಷ್ಟು ಬೇಕಷ್ಟು ಹಾಕೋಬೋದು. ಇವಾಗ ಬನ್ನಿ ನಮ್ಮ ಜಿಮ್ ನೋಡ್ಕೊಂಬರೋಣ. ಓಕೆ, ನೋಡಿದ್ರಲ್ಲ, ಈ ಥರ ಇರುತ್ತೆ ನಮ್ಮದು ಇಷ್ಟು ಕೆಲಸ. ಡೈಲಿ ಈ ಥರನೇ ರೊಟೀನಾಗಿ ಹೋಗ್ತಾ ಇರುತ್ತೆ. ಇಲ್ಲಿ 6 ಮಂತ್ ಆಗ್ಬೋದು, 1 ಇಯರ್ ಆಗ್ಬೋದು, 3 ಮಂತ್ಸ್ ಆಗ್ಬೋದು. ಡೈಲಿ ನಮ್ಗೆ ಇದೇ ಕೆಲಸ ಇದೇ ಥರ ಹೋಗ್ತಾ ಇರ್ಬೇಕಷ್ಟೆ. ಎಲ್ಲರೂ ನೋಡಿದ್ದೀರಲ್ಲ, ಎಲ್ಲರಿಗೂ ಇಷ್ಟ ಆಗಿತ್ತು ವಿಡಿಯೋ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಟೇಕ್ ಕೇರ್.